ಗ್ರೇಟರ್ ಬೆಂಗಳೂರು ಇದು ಬೆಂಗಳೂರಿನ ಜನರಿಗೆ ಮಾಡತಕ್ಕಂಥ ದ್ರೋಹ, ಮೋಸ, ಅನ್ಯಾಯ, ಕೆಂಪೇಗೌಡರಿಗೂ ಅಗೌರವ. ಯಾಕೆ ಬೇಕು ಗ್ರೇಟರ್ ಬೆಂಗಳೂರು? ನಿಮ್ಮದು 5 ಜನ 6 ಜನ ಮೇಯರ್ಗಳು. ಮೇಯರ್ ಅನ್ನೋದು ಇಡೀ ದೇಶದಲ್ಲಿ ಒಬ್ಬರಿಗೆ ಮೇಯರ್ ಅನ್ನುವ ಪದವಿ, ಅದು ಅಧಿಕೃತವಾಗಿ ಯಾವ ನಗರವನ್ನು ಪ್ರತಿನಿಧಿಸ್ತಾರೆ ಆ ನಗರದ ಮುಖ್ಯಸ್ಥರು ಮೇಯರ್. ಈಗಿಲ್ಲಿ ಮೊದಲು ರಸ್ತೆ ರಿಪೇರಿ ಮಾಡಿರಿ ಅಂತ ಹೇಳಿದ್ರೆ, ಕುಡಿಯೋ ನೀರು ವ್ಯವಸ್ಥೆ ರಿಪೇರಿ ಮಾಡಿರಿ ಅಂತ ಹೇಳಿದ್ರೆ, ವಿದ್ಯುತ್ ಶಕ್ತಿ ಕೊಡಿ ಅಂತ ಹೇಳಿದ್ರೆ, ಇದೆಲ್ಲ ಬಿಟ್ಟು ಚುನಾವಣೆ ಮಾಡಿದ್ರೆ ರಾಜಕೀಯವಾಗಿ ಏನೇನಾಗುತ್ತೋ ಅಂಥೇಳಿ ಭಯಭೀತಿಯಿಂದ ಇವತ್ತು ಗ್ರೇಟರ್ ಬೆಂಗಳೂರು ಇದಕ್ಕೊಂದು ನಾಟಕ ಜಾಯಿಂಟ್ ಸೆಲೆಕ್ಟ್ ಕಮಿಟಿಗಳು ಜಂಟಿ ಸಲಹಾ ಸಮಿತಿ ಕಳಿಸಿದ್ರು. ಭಾಳ ಬುದ್ಧಿವಂತಿಕೆಯಿಂದ ಅವರು ವಿರೋಧ ಮಾಡ್ಕೊಳ್ಳದೆ ಗ್ರೇಟರ್ ಬೆಂಗಳೂರಿಗೆ ಒಂದು ರೀತಿ ಅನುಮತಿಯನ್ನು ಕೊಡೋ ರೀತಿ ಅವರ ವರದಿ ಇದೆ. ಮತ್ತು ಬೆಂಗಳೂರಿನ ಅನೇಕ ಕಡೆ ಒಂದು 20 ಕಡೆ ನಾವು ಕೇಳ್ದೋ ಜನಗಳ ಅಭಿಪ್ರಾಯ ಅಂತ. ಯಾವ ಜನ ಕೇಳಿದ್ರು, ಯಾರ ಅಭಿಪ್ರಾಯ ಕೇಳಿದ್ರು, ಅದಕ್ಕೇನಾದರೂ ಜನಮತ ಗಣನೆ ಅಂಥೇಳಿ ಒಂದೇನಾರ ಚುನಾವಣೆ ಮಾಡಿದ್ರೆ ಇವರು ಏನಿಲ್ಲ. ಬೆಂಗಳೂರು ಹಾಳಾಗ್ತಾ ಇದೆ. ಬೆಂಗಳೂರನ್ನ ನೋಡ್ಕೊಳ್ತಕ್ಕಂಥ DK ಶಿವಕುಮಾರ್ ಅವರು ಏನು ಹೇಳಿದ್ರು, ಭಗವಂತನೇ ಕೆಳಗಿಳಿದ್ರು ಸರಿಪಡಿಸೋಕ್ಕಾಗೋದಿಲ್ಲ ಅಂತ. ಈ ಮಾತು ಹೇಳ್ಬಾರ್ದಾಗಿತ್ತು, ಹೇಳ್ಬಾರ್ದು. ಜವಾಬ್ದಾರಿ ಇರ್ತಕ್ಕಂಥ ಯಾರು ಮಂತ್ರಿ ಇರ್ತಾರೆ ಅವರು ಈ ಮಾತನ್ನು ಹೇಳ್ಬಾರ್ದಾಗಿತ್ತು. ನಿಜವಾಗ್ಲೂ ನಿಮ್ಗೆ ಹೇಳ್ತೀನಿ, ಬೆಂಗಳೂರಿಗೆ ಒಬ್ಬರೇ ಮೇಯರು ಸಾಕು. ಕೂಡಲೇ ನೀವು ನ್ಯಾಯಾಲಯಕ್ಕೆ ಮೋಸ ಮಾಡೋದಕ್ಕೆ ಗ್ರೇಟರ್ ಬೆಂಗಳೂರು ಮಾಡ್ತಾ ಇದ್ದೀವಿ, ಚುನಾವಣೆ ಮುಂದೂಡಬೇಕು ಮತ್ತು ಮೀಸಲಾತಿ ಇಡ್ತಾ ಇದ್ದೀವಿ, 6 ಜನ 7 ಜನ ಮೇಯರ್ ಮಾಡ್ತಾ ಇದ್ದೀವಿ, ಇದೆಲ್ಲ ನ್ಯಾಯಾಲಯಕ್ಕೆ ಕೇಳ್ತಕ್ಕಂಥದ್ದು. ಒಟ್ಟಾರೆ ಇವ್ರಿಗೆ ಅನುಕೂಲ, ಇವ್ರು ಹೇಳ್ದಂಗೆ ಕೇಳೋ ಅಂಥದ್ದೊಂದು ಗ್ರೇಟರ್ ಬೆಂಗಳೂರು ಅಂದರೆ ಇವರೇನು ಹೇಳ್ತಾರೆ ಅದು ಕೇಳೋದು. ಗ್ರೇಟರ್ ಬೆಂಗಳೂರು ಸರ್ವಾಧಿಕಾರ, ಗ್ರೇಟರ್ ಬೆಂಗಳೂರು ಹಿಟ್ಲರ್ ಪ್ರಭುತ್ವ ಆಗುತ್ತೆ. ಇದ್ರ ಜೊತೆಗೆ ಒಬ್ಬ ಮೇಯರು ತಮಿಳ್ ರೌಂಡ್ ಗೆಲ್ತಾನೆ, ಒಬ್ಬ ತೆಲುಗು ರೌಂಡ್ ಗೆಲ್ತಾನೆ, ಒಬ್ಬ ಮಲಯಾಳಿಗಳು ಗೆಲ್ತಾನೆ. ಬೆಂಗಳೂರು ಹರಿದು ಹಂಚೋಗುತ್ತೆ. ಎಚ್ಚರ, ಯಾವುದೇ ಕಾರಣಕ್ಕೂ ಗ್ರೇಟರ್ ಬೆಂಗಳೂರು ಬೇಕಾಗಿಲ್ಲ. ಸಮಸ್ಯೆಯನ್ನು ಬಗೆಹರಿಸಿ, ಬೇಕಾದರೆ ಅಧಿಕಾರಿಗಳನ್ನು ಜಾಸ್ತಿ ಮಾಡಿ ಅಥವಾ ಉಪಮೇಯರ್ಗಳನ್ನ ಒಂದೊಂದು ವಿಭಾಗದಲ್ಲಿ ಒಬ್ಬ ಉಪಮೇಯರ್ ಮಾಡಿ. ಮೇಯರ್ ಒಬ್ಬರೇ ಇರಬೇಕು, ಕಮಿಷನರ್ ಒಬ್ಬರೇ. ಅವರ ಅಧೀನದಲ್ಲಿ ಅಧಿಕಾರಿಗಳನ್ನಿಟ್ಟು ಕೆಲಸ ಮಾಡಿಸಿದ್ರೆ ಬೆಂಗಳೂರು ಅಭಿವೃದ್ಧಿ ಆಗುತ್ತೆ. ಯಾವುದೇ ಕಾರಣಕ್ಕೂ ಗ್ರೇಟರ್ ಬೆಂಗಳೂರು ಇದು ಬೆಂಗಳೂರಿನ ಜನರಿಗೆ ಕೆಟ್ಟ ಕನಸಾಗುತ್ತೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ಮತ್ತೊಂದು ಭಾಳ ಪ್ರಾಮುಖ್ಯವಾದ ವಿಚಾರ, ಬೆಳಗಾವಿಯಲ್ಲಿ ಭಾರಿ ಗಂಭೀರವಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕನ್ನಡಿಗರ ಮೇಲೆ ಹಲ್ಲೆ, ಮರಾಠಿಗರು, ಬೆಳಗಾವಿಯಲ್ಲಿರುವ ಮರಾಠಿಗರು, ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು, ಶಿವಸೇನೆಯ
ಬೆಂಬಲಿಗರು, ಇವರಿಗೆ ಅಧಿಕಾರಿಗಳು, ನಮ್ಮ ಅಧಿಕಾರಿಗಳು ಭದ್ರ ಇಲ್ಲ, DC ಭದ್ರ ಇಲ್ಲ, SP ಭದ್ರ ಇಲ್ಲ. ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ರಾಜಕೀಯ ಕಾಂಗ್ರೆಸ್ನವರು ಮರಾಠಿ ಏಜೆಂಟ್ರಾಗಿದ್ದಾರೆ. BJPಯವರಂತೂ ಸಂಪೂರ್ಣ ಮರಾಠಿಗಳ ಪರ ಇದ್ದಾರೆ. ಇದು ಕನ್ನಡ ಪರ ಸಂಘಟನೆಗಳು ಇರದೇ ಇದ್ದರೆ ಭಾಳ ಕಷ್ಟ ಆಗುತ್ತೆ. ನಾನು ಹೇಳ್ತೇನೆ, ಗಂಭೀರವಾಗಿ ಬೆಳಗಾವಿ ಕನ್ನಡದ ಗಂಡು ಮೆಟ್ಟದ ನೆಲ. ಕರ್ನಾಟಕ ಸರ್ಕಾರ ಮರಾಠಿಯಲ್ಲೂ ಉತ್ತರ ಕೊಡ್ತೀವಿ ಅಂತ ಹೇಳಿದ್ದೀರಿ. ಯಾವ ಕಾರಣಕ್ಕೆ ಕೊಡೋಕ್ಕೆ ಕೂಡದು, ಕನ್ನಡದಲ್ಲೇ ಉತ್ತರ ಕೊಡಬೇಕು. ಮರಾಠಿಯವರು ಬೆಳಗಾವಿಯಲ್ಲಿ ಇದ್ದರೆ ಇರಲಿ, ಹೋಗ್ತೀವಿ ಅಂತಂದರೆ ಕೂಡಲೇ ಗಂಟು ಮೊಟ್ಟೆ ಕಟ್ಕೊಂಡು ಮಹಾರಾಷ್ಟ್ರಕ್ಕೆ ಕೂಡಲೇ ಹೋಗಬೇಕು, ಇರಬಾರ್ದು. ಇಲ್ಲಿ ಏನಾದರೂ ಮತ್ತೆ ಕನ್ನಡಿಗರ ಮೇಲೆ ದಾಳಿ ಆದರೆ ಇಡೀ ಮರಾಠಿಗರು ಮಹಾರಾಷ್ಟ್ರಕ್ಕೆ ಹೋಗಬೇಕಾಗುತ್ತೆ. ಎಚ್ಚರಿಕೆ. ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಹಿಂದೆ ಬಿದ್ದಿದ್ದಾರೆ, ಶಿಂದೆ ಒಂದು ಕಡೆ ಇದ್ದಾರೆ. ಇವರು ರಾಜಕೀಯಕ್ಕಾಗಿ ಮೊದಲಿಂದಲೂ ಬೆಳಗಾವಿಯನ್ನು ರಾಜಕೀಯಕ್ಕಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಸರಿಯಲ್ಲ. ಇದನ್ನು ಹೆಬ್ಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಿಂದೆ ಒಂದು ಮಾತು ಹೇಳಿದರು, ಬೆಳಗಾವಿ ಏನಾದರೂ ಮಹಾರಾಷ್ಟ್ರಕ್ಕೆ ಸೇರುತ್ತೆ ಅಂತ ತೀರ್ಮಾನ ಆದರೆ ಮೊದಲು ನಾನು ಮಹಾರಾಷ್ಟ್ರಕ್ಕೆ ಹೋಗ್ತೀವಿ ಅಂತ ಹೇಳಿದರು. ಅವರು ನಮ್ಮ ರಾಜ್ಯದ ಮಂತ್ರಿ. ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಹೇಳಿದ್ದೆ ಅವತ್ತು, ಅಲ್ಲಿವರೆಗೆ ಕಾಯಬೇಕಾಗಿಲ್ಲಮ್ಮ, ಮೊದಲೇ ಹೊರಟೋಗ್ಬಿಡು, ಗಂಟು ಇಟ್ಕೊಂಡು ಇಲ್ಲಿ ಇರಬೇಕಾಗಿಲ್ಲ ಅಂತ. ಯಾರಿಗೂ ಬೇಕಾಗಿಲ್ಲ. BJP MP ಗೂ ಬೇಕಾಗಿಲ್ಲ, BJP MLAಗಳಿಗೂ ಬೇಕಾಗಿಲ್ಲ, ಕಾಂಗ್ರೆಸ್ MLAಗಳಿಗೂ ಬೇಕು, ಯಾರಿಗೂ ಕನ್ನಡಿಗರ ಪರವಾಗಿ ಬೆಳಗಾವಿನಲ್ಲಿ. ಆಮೇಲೆ ಅಧಿಕಾರಿಗಳು, DC ಯಾರಿಗೂ ಬೇಕಾಗಿಲ್ಲ. ಹಂಗಾಗಿದೆ. ಇವತ್ತಲ್ಲಿ ಭದ್ರವಾಗಿ ಸರ್ಕಾರ ತೀವ್ರವಾಗಿ ಸಿದ್ದರಾಮಯ್ಯನವರಿಗೆ ಕಳಕಳಿಯಿಂದ ಮನವಿ ಮಾಡ್ತೀನಿ. ಮುಖ್ಯಮಂತ್ರಿ ಆಗಿದ್ದೀರಿ, ತಾವು ವಿಶೇಷವಾಗಿ ಬೆಳಗಾವಿಯ ಬಗ್ಗೆ ತೀವ್ರವಾದ ಗಮನವನ್ನು ಕೊಡಬೇಕು ಅಂತ ಎಚ್ಚರಿಕೆ ಕೊಡ್ತೀನಿ. ಅಲ್ಲಿ ಏನಾದರೂ ಗಲಾಟೆ ಮುಂದುವರೆದರೆ ನಾವು ಮರಾಠಿಗರು ಬಿಟ್ಟು ಹೋಗಬೇಕು, ಮರಾಠಿಗರು ತೊಲಗಿ ಅಂತೇಳಿ ಭಾರಿ ಚಳುವಳಿಯನ್ನು ಮಾಡಬೇಕಾಗುತ್ತೆ. ಎಚ್ಚರಿಕೆ. ಮತ್ತೊಂದು, ಸದ್ಗುರು ನಮ್ಮ ನಂದಿ ಬೆಟ್ಟ ಏನಿದೆ, ಅದ್ಭುತವಾದ್ದು, ಪುರಾತನವಾದ್ದು, ಐತಿಹಾಸಿಕವಾದ್ದು ನಂದಿ ಬೆಟ್ಟ, ಮಹಾನಂದಿ. ಅದನ್ನು ಭಾರಿ ಲಕ್ಷ ಲಕ್ಷ ಜನ ಪೂಜೆ ಮಾಡ್ತಾರೆ. ಅಲ್ಲಿ ಮಹಾತ್ಮ ಗಾಂಧೀಜಿಯವರು ಅಲ್ಲಿ ಬಂದಿದ್ದು ಹೋಗಿದ್ದಾರೆ. ಈಗ ಇದು ಯಾರ ಸದ್ಗುರು? ಜಗ್ಗಿ ವಾಸುದೇವನ ಸದ್ಗುರು. ಮೊದಲು ಅವರು ಕಾವೇರಿ ಎಲ್ಲ ಮಾಡ್ತೀವಿ, ಅನುಕೂಲ ಮಾಡ್ತೀವಿ, ನೀರು ಕೆಟ್ಟಿದೆ ಅಂಥೇಳಿ ಅದು ಮುಗಿಸ್ತರು, ಗಂಗಾರಾಜು ಮುಗಿಸ್ತರು. ಈಗ ಒಂಥರ ಅವ್ರಿಗೆ ಯಾರು ಸದ್ಗುರು ಕೊಟ್ಟರು ಅದನ್ನು ಗೊತ್ತಿಲ್ಲ. ಸದ್ಗುರು ಅಂದ್ಕೊಂಡು ಅಲ್ಲಿಗೆ ಅವ್ರಿಗೆ ಪ್ರಧಾನಮಂತ್ರಿಗಳು ಬರ್ತಾರೆ, ರಾಷ್ಟ್ರಪತಿ ಬರ್ತಾರೆ. ಅದು ಯಾಕೆ ಬರ್ತಾರೋ ಏನು ಕಥೆಯೋ ಗೊತ್ತಿಲ್ಲ. ಅಲ್ಲಿ ಒಂದು ಈಶ್ವರನ ಚಿತ್ರ ಇಟ್ಬಿಟ್ಟು ಅದ್ರ ಮುಂದೆ ಇವ್ರು ಕೂತ್ಕೊಳ್ತಾರೆ. ಏನು ಅಂತಂದರೆ ಜನಕ್ಕೆ ಇವರೇ ಈಶ್ವರ ಅಂತ. ಇದ್ರ ಬಗ್ಗೆ ನಿಜವಾಗಲೂ ಜನ ಮೋಸ ಹೋಗಬೇಡಿ. ನಿಮ್ಮ ಮನೇಲಿ ಕೂತ್ಕೊಂಡೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಹೇಳಿ ಸಾಕು. ಈ ಸದ್ಗುರು ಇದು ಬೇಡ. ಇದು ನಿಜವಾಗಲೂ ನಂದಿ ಬೆಟ್ಟಕ್ಕೆ ಪರ್ಯಾಯ ಆಗ್ತಾ ಇದೆ. ನಂದಿ ಬೆಟ್ಟದ ಇತಿಹಾಸವನ್ನು ಹಾಳು ಮಾಡ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ. ಎಚ್ಚರಿಕೆ. ಯಾರು? ಸದ್ಗುರುಗೆ ರಾಷ್ಟ್ರಪತಿ ಬಂದಿದ್ರು, ಪ್ರಧಾನಮಂತ್ರಿ ಬಂದಿದ್ರು. ಇಲ್ಲಿ ಈ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಕಾಲಿಗೆ ಬಿದ್ದ. ನಾನೇ ನೋಡಿದೆ. ಜಗ್ಗಿ ವಾಸುದೇವ್ ಹಳೆ ಫೋಟೋ ನೋಡಬೇಕು. ಮೈಸೂರು ಭಾಳ ನಟನೆ, ಏನೋ ಅಂತ ಡ್ಯಾನ್ಸ್ ಮಾಡೋಕ್ಕೂ ಬರಲ್ಲ.
ಸುಮ್ಮನೆ ಕಾಲಿಟ್ಟು ಏನೇನೋ ಮಾಡುತ್ತೆ. ಭಾಳ ಅದು ಮದ್ರಾಸ್ನಲ್ಲಿ ಅಲ್ಲಿಂದ ಓಡಿಸಿದ್ರು. ಅಲ್ಲಿ ಮದ್ರಾಸ್ನಲ್ಲಿ ಇವರು ಇದಕ್ಕೆಲ್ಲ ನುಗ್ಗಿದ್ರು, ಪೊಲೀಸ್ ನುಗ್ಗಿ ತನಿಖೆ ಮಾಡಿದ್ರು. ಇಲ್ಲಿ ಕರ್ನಾಟಕದವರು ದಡ್ಡರು ಅಂತ ಬಂದು ಇಲ್ಲಿ ಜಮೀನು ಒತ್ತುವರಿ ಮಾಡಿಕೊಂಡು ನಂದಿ ಬೆಟ್ಟದ ಪಕ್ಕದಲ್ಲೇ ಈಶ್ವರನ ಫೋಟೋ ಅದ್ರ ಮುಂದೆ, ಅಂದರೆ ನೋಡಿದವ್ರಿಗೆ ಈಶ್ವರ ಅಂತ ಎಷ್ಟೋ ಜನ ನೋಡ್ತೀನಿ ಕೈ ಮುಕ್ಕೊಂಡು ಕಣ್ಣೀರು ಹಾಕ್ತಾಯಿದ್ರು. ನನಗೆ ಏನು ಬಂತು ಇವ್ರ ರೋಗ, ಯಾಕೆ ಕಣ್ಣೀರು ಹಾಕ್ತಾರೆ ನನ್ನ ತಲೆಯಲ್ಲಿ, ಸತ್ಯವಾಗಿ ಹೇಳ್ತೀನಿ. ಇದು ಭಾಳ ಅತ್ಯಂತ ನಿಜವಾಗ್ಲೂ ಏನು ನಮ್ಮಲ್ಲಿ ಸದ್ಗುರುಗಳು ರಾಜಗುರುಗಳು ಏನು ಗತಿ, ನಮ್ಮ ಪರಿಸ್ಥಿತಿ ಭಾಳ ಕಷ್ಟ. ಸದ್ಗುರು ಬಗ್ಗೆ ನಾನು ಹೇಳ್ತೀನಿ, ಗಂಭೀರವಾಗಿ ತಾವು ಮೈಸೂರಿಗೆ ಹೊಟ್ಟೋಗಿ, ನಮ್ಮದೇನು ವೈಯಕ್ತಿಕವಾಗಿ ನಿಮ್ಮ ಮೇಲೆ ಏನಿಲ್ಲ. ನಂದಿ ಬೆಟ್ಟವೇ ಪ್ರಸಿದ್ಧ, ನಂದಿ ಬೆಟ್ಟ ಅದ್ಭುತ, ನಂದಿ ಬೆಟ್ಟದ ಪವಿತ್ರವಾದಂಥ ಸ್ನಾನ ತೀರ್ಥ ಪ್ರತಿಯೊಂದು ನಂದಿ ಬೆಟ್ಟಕ್ಕೆ ಅಪಚಾರ ಮಾಡಬೇಡಿ ಮತ್ತು ರೈತರ ಭೂಮಿಯನ್ನು ಒತ್ತುವರಿ ಮಾಡಿಕೊಳ್ಬೇಡಿ. ಈಗ ನೀವು ಹಿಡಿದಿರ್ತಕ್ಕಂಥ ಎಲ್ಲ ಭೂಮಿಯ ಬಗ್ಗೆ ಇಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟು, ರೆವಿನ್ಯೂ ಮಿನಿಸ್ಟ್ರು ಕಂಪ್ಲೀಟ್ ಎಷ್ಟು ಎಕರೆ ಜಾಗ ಹಿಡಿದಿದ್ದಾರೆ, ಒತ್ತುವರಿ ಎಷ್ಟಾಗಿದೆ ಎಲ್ಲವನ್ನ ಸಮಗ್ರವಾಗಿ ಪರಿಶೀಲನೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ.